ಹೋಮಕ್ಕೂ ಕೂಡ ಇಲ್ಲ ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ಸೊ ಯಾವ ರೀತಿಯಾಗಿ ಮಾಡಿದ್ರಿ, ಅದರಿಂದ ಏನೆಲ್ಲ ನಿಮಗೆ ಫಲಾನುಫಲಗಳು ದೊರಕುತ್ತೆ, ನಿಮ್ಮ ಮನಸ್ಸಿಗೆ ಎಷ್ಟು ಶಾಂತಿ ಸಿಗುತ್ತೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಆ್ಯಕ್ಚುಲಿ ನಾನು ಏನಂದರೆ ಫಲಾನುಫಲ ಸಿಗಲಿ ಅಂತ ಮಾಡೋದನ್ನ ಯಾವಾಗಲೂ ಬಿಟ್ಬಿಟ್ಟೆ. ಅದೆಲ್ಲ ಚಿಕ್ಕ ವಯಸ್ಸಲ್ಲಿ ಹಂಗೆ ಮಾಡ್ಕೋತಿದ್ವೇನೋ ಬೆಳೀತಾ ಇರೋ ಟೈಮಲ್ಲಿ. ಆಮೇಲೆ ದೇವರು ನಮಗೆ ಏರಿಳಿತಗಳನ್ನು ತೋರಿಸಿದಾಗ ಕೆಲವು ಸತಿ ಪಾತಾಳಕ್ಕೆ ಬಿಸಾಕ್ತಾನೆ, ತಿರ್ಗಾ ಮೇಲೆತ್ತಾನೆ, ಬಿಸಾಕ್ತಾನೆ, ಮೇಲೆತ್ತಾನೆ. ಅವನು ಅದೇ ಹೇಳ್ತಾನೆ, ನನ್ನ ಟೆಸ್ಟಿಂಗ್ ಟೈಮು ದೇವಿ ಹೇಳೋದು ಯಾವಾಗ್ಲೂ, ಬಿಸಾಕಿದಾಗ ಅಲ್ವಂತೆ ಟೆಸ್ಟಿಂಗ್ ಟೈಮು, ನಾ ಬಿಸಾಕಿದಾಗ ನಾನು ವಾಪಸ್ ಎದ್ದು ಬರ್ತೀನಾ ಅನ್ನೋವಾಗ ನನ್ನನ್ನು ದೇವರು ಟೆಸ್ಟ್ ಮಾಡ್ತಾನಂತೆ. ಆ ಟೈಮಲ್ಲಿ ನಾನು ಎದ್ದು ಬರೋವಾಗ ನಿಯತ್ತಿಂದ ಇರ್ತೀನ ಅಂತ. ಇವಾಗ ಬಿಸಾಕಿದಾಗ ಜನಗಳು ತುಂಬ ತಪ್ಪು ಕೆಲಸಗಳನ್ನ ಮಾಡೋದು ಎಲ್ಲರ ಪ್ರವೃತ್ತಿ. ಅದು ನನಗೆ ಅವ್ನು ಮೋಸ ಮಾಡ್ದ, ನಾನು ಇವ್ರಿಗೆ ಮಾಡೋಣ, ನಾನು ಇವ್ರಿಗೆ ಮಾಡೋಣ ಅನ್ನೋದು ನಿಮಗೆ ಮೈಂಡ್ ವಿಕಾರವಾಗಿ ಹಾಗೆ ತೋರ್ಸೋಕ್ಕೆ ಶುರು ಮಾಡುತ್ತೆ. ಆದರೆ ಬಿದೋದಾಗಲೂ ನೀನು ಧರ್ಮದಿಂದ ಬದುಕ್ತೀನಿ, ನಾನು ಕಷ್ಟಪಟ್ಟೆ ದುಡಿದು ಹೋಗ್ತೀನಿ ಅನ್ನೋದಿದೆಯಲ್ಲ, ಅದು ನಿಜವಾದ ಪರೀಕ್ಷೆ ದೇವ್ರು ಮಾಡೋದು. ಸೊ ಏನೋ ಒಂದನ್ನು ಕೊಡ್ತಾನೆ ಅನ್ನೋದಕ್ಕೆ ಮಾಡ್ಕೊಂಡು ಹೋಗೋದಿಲ್ಲ. ಆ ಲೆವೆಲ್ನ ದಾಟಿ ಬಂದುಬಿಟ್ಟಾಗ ನಾನು ಹಬ್ಬಕ್ಕೆ ಅಂತನಲ್ಲ, ಪ್ರತಿದಿನ ಹೋಮ ಮಾಡ್ಕೊಳ್ತೀನಿ, ಪ್ರತಿದಿನ ಪೂಜೆ ಮಾಡ್ಕೊಳ್ತೀನಿ. ಯಾಕೆಂದರೆ ನನಗದು ಬೇಕು, ನಂದು ಕೊನೆ ಜನ್ಮ ಅಂತಂದಾಗ ನಾನು ಯಾವಾಗ ಎಷ್ಟು ಬೇಗ ಅವನನ್ನು ಸೇರ್ತೀನೋ ಅನ್ನೋದಕ್ಕೆ ಇಲ್ಲಿನ ಕರ್ಮಗಳನ್ನೆಲ್ಲ ಮುಗಿಸಿ. ಸೊ ಕರ್ಮಗಳನ್ನ ಮುಗಿಸೋದಕ್ಕೂ ಅವನೇ ಚೈತನ್ಯ ಕೊಡಬೇಕಲ್ಲ. ಆ ಚೈತನ್ಯವನ್ನು ಪಡ್ಕೊಂಡು ನಾನು ಎಲ್ಲವನ್ನು ಶ್ರದ್ಧೆ ನಿಷ್ಠೆಯಿಂದ ಎಲ್ಲವನ್ನು ಮುಗಿಸಿ ಸರ್ವಂ ಕೃಷ್ಣಾರ್ಪಣಮಸ್ತು ಅಂತ ಅವನಿಗೆ ಅರ್ಪಣೆ ಮಾಡಿ ಮತ್ತೆ ಹೋಗಬೇಕಲ್ಲ. ಅದಕ್ಕೆ ಇದೆಲ್ಲ ಏನಂದರೆ ಒಂದೊಂದು ಮೆಟ್ಲು ಮತ್ತು ಒಂದೊಂದು ನಮಗೆ ಎನರ್ಜಿ ಕೊಡುವಂತಹ ಪ್ರಯೋಗಗಳು. ಹೋಮಕ್ಕೂ ಕೂಡ ಇಲ್ಲ ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ಸೊ ಯಾವ ರೀತಿಯಾಗಿ ಮಾಡಿದ್ರಿ, ಅದರಿಂದ ಏನೆಲ್ಲ ನಿಮಗೆ ಫಲಾನುಫಲಗಳು ದೊರಕುತ್ತೆ, ನಿಮ್ಮ ಮನಸ್ಸಿಗೆ ಎಷ್ಟು ಶಾಂತಿ ಸಿಗುತ್ತೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಆ್ಯಕ್ಚುಲಿ ನಾನು ಏನಂದರೆ ಫಲಾನುಫಲ ಸಿಗಲಿ ಅಂತ ಮಾಡೋದನ್ನ ಯಾವಾಗಲೂ ಬಿಟ್ಬಿಟ್ಟೆ. ಅದೆಲ್ಲ ಚಿಕ್ಕ ವಯಸ್ಸಲ್ಲಿ ಹಂಗೆ ಮಾಡ್ಕೋತಿದ್ವೇನೋ ಬೆಳೀತಾ ಇರೋ ಟೈಮಲ್ಲಿ. ಆಮೇಲೆ ದೇವರು ನಮಗೆ ಏರಿಳಿತಗಳನ್ನು ತೋರಿಸಿದಾಗ ಕೆಲವು ಸತಿ ಪಾತಾಳಕ್ಕೆ ಬಿಸಾಕ್ತಾನೆ, ತಿರ್ಗಾ ಮೇಲೆತ್ತಾನೆ, ಬಿಸಾಕ್ತಾನೆ, ಮೇಲೆತ್ತಾನೆ. ಅವನು ಅದೇ ಹೇಳ್ತಾನೆ, ನನ್ನ ಟೆಸ್ಟಿಂಗ್ ಟೈಮು ದೇವಿ ಹೇಳೋದು ಯಾವಾಗ್ಲೂ, ಬಿಸಾಕಿದಾಗ ಅಲ್ವಂತೆ ಟೆಸ್ಟಿಂಗ್ ಟೈಮು, ನಾ ಬಿಸಾಕಿದಾಗ ನಾನು ವಾಪಸ್ ಎದ್ದು ಬರ್ತೀನಾ ಅನ್ನೋವಾಗ ನನ್ನನ್ನು ದೇವರು ಟೆಸ್ಟ್ ಮಾಡ್ತಾನಂತೆ. ಆ ಟೈಮಲ್ಲಿ ನಾನು ಎದ್ದು ಬರೋವಾಗ ನಿಯತ್ತಿಂದ ಇರ್ತೀನ ಅಂತ. ಇವಾಗ ಬಿಸಾಕಿದಾಗ ಜನಗಳು ತುಂಬ ತಪ್ಪು ಕೆಲಸಗಳನ್ನ ಮಾಡೋದು ಎಲ್ಲರ ಪ್ರವೃತ್ತಿ. ಅದು ನನಗೆ ಅವ್ನು ಮೋಸ ಮಾಡ್ದ, ನಾನು ಇವ್ರಿಗೆ ಮಾಡೋಣ, ನಾನು ಇವ್ರಿಗೆ ಮಾಡೋಣ ಅನ್ನೋದು ನಿಮಗೆ ಮೈಂಡ್ ವಿಕಾರವಾಗಿ ಹಾಗೆ ತೋರ್ಸೋಕ್ಕೆ ಶುರು ಮಾಡುತ್ತೆ. ಆದರೆ ಬಿದೋದಾಗಲೂ ನೀನು ಧರ್ಮದಿಂದ ಬದುಕ್ತೀನಿ, ನಾನು ಕಷ್ಟಪಟ್ಟೆ ದುಡಿದು ಹೋಗ್ತೀನಿ ಅನ್ನೋದಿದೆಯಲ್ಲ, ಅದು ನಿಜವಾದ ಪರೀಕ್ಷೆ ದೇವ್ರು ಮಾಡೋದು. ಸೊ ಏನೋ ಒಂದನ್ನು ಕೊಡ್ತಾನೆ ಅನ್ನೋದಕ್ಕೆ ಮಾಡ್ಕೊಂಡು ಹೋಗೋದಿಲ್ಲ. ಆ ಲೆವೆಲ್ನ ದಾಟಿ ಬಂದುಬಿಟ್ಟಾಗ ನಾನು ಹಬ್ಬಕ್ಕೆ ಅಂತನಲ್ಲ, ಪ್ರತಿದಿನ ಹೋಮ ಮಾಡ್ಕೊಳ್ತೀನಿ, ಪ್ರತಿದಿನ ಪೂಜೆ ಮಾಡ್ಕೊಳ್ತೀನಿ. ಯಾಕೆಂದರೆ ನನಗದು ಬೇಕು, ನಂದು ಕೊನೆ ಜನ್ಮ ಅಂತಂದಾಗ ನಾನು ಯಾವಾಗ ಎಷ್ಟು ಬೇಗ ಅವನನ್ನು ಸೇರ್ತೀನೋ ಅನ್ನೋದಕ್ಕೆ ಇಲ್ಲಿನ ಕರ್ಮಗಳನ್ನೆಲ್ಲ ಮುಗಿಸಿ. ಸೊ ಕರ್ಮಗಳನ್ನ ಮುಗಿಸೋದಕ್ಕೂ ಅವನೇ ಚೈತನ್ಯ ಕೊಡಬೇಕಲ್ಲ. ಆ ಚೈತನ್ಯವನ್ನು ಪಡ್ಕೊಂಡು ನಾನು ಎಲ್ಲವನ್ನು ಶ್ರದ್ಧೆ ನಿಷ್ಠೆಯಿಂದ ಎಲ್ಲವನ್ನು ಮುಗಿಸಿ ಸರ್ವಂ ಕೃಷ್ಣಾರ್ಪಣಮಸ್ತು ಅಂತ ಅವನಿಗೆ ಅರ್ಪಣೆ ಮಾಡಿ ಮತ್ತೆ ಹೋಗಬೇಕಲ್ಲ. ಅದಕ್ಕೆ ಇದೆಲ್ಲ ಏನಂದರೆ ಒಂದೊಂದು ಮೆಟ್ಲು ಮತ್ತು ಒಂದೊಂದು ನಮಗೆ ಎನರ್ಜಿ ಕೊಡುವಂತಹ ಪ್ರಯೋಗಗಳು.